ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವರು ನಿಮಗೆ ಏನು ಹೇಳಲಿದ್ದಾರೆ ಆ ಥರ ಕೇಳೋಣ. ಇದೊಂದು ಶಾರ್ಟ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿ ಇರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಪ್ರತಿದಿನ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಐ ಆಮ್ ಥ್ಯಾಂಕ್ಫುಲ್ ಟು ಯು. ಇದಕ್ಕೆ ಏನು ಬರುತ್ತೆ ನೋಡೋಣ. ವರ್ಚ್ಯೂ, ಮತ್ತೊಂದು ಕಂಪ್ಯಾಷನ್, ಹಾಗೆ ಡಿಸರ್ನ್ಮೆಂಟ್, ಮತ್ತೊಂದು ಸ್ಯಾಟಿಸ್ಫ್ಯಾಕ್ಷನ್. ಇಲ್ಲಿ ಎಲಿವೇಶನ್ ಇದೆ. ಈಗ ನೆಕ್ಸ್ಟ್ ಇನ್ನೊಂದು 4 ಕಾರ್ಡ್ಸ್ ನೋಡೋಣ. ಅವ್ರು ನಿಮಗೆ ಏನು ಹೇಳಲಿದ್ದಾರೆ, ಅವ್ರು ನಿಮ್ಗೆ ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ. ಇಲ್ಲೊಂದು ಫೋಕಸ್, ಮತ್ತೊಂದು ಆಕ್ಷನ್, ಸ್ಟ್ಯಾಂಡ್ ಸ್ಟಿಲ್, ಇಲ್ಲೊಂದು ಚೇಂಜ್ ಇದೆ. ಇದೆಲ್ಲ ನಿಮ್ಗೇನು ಹೇಳ್ತಾ ಇದೆ, ಅವ್ರು ನಿಮ್ಗೇನೋ ಹೇಳಬೇಕು ಅಂದ್ಕೊಂಡಿದ್ದಾರೆ. ಟೇಕಿಂಗ್ ರಿಸ್ಕ್. ಇಲ್ಲಿ ಕೆಲವರು ಒಳ್ಳೆ ರಿಲೇಶನ್ಶಿಪ್ನಲ್ಲಿದ್ದೀರಾ, ಏನು ಬ್ರೇಕಪ್ ಮಾಡ್ಕೊಂಡಿಲ್ಲ, ಆದರೆ ಒಂದು ಲೋ ಎನರ್ಜಿನಲ್ಲಿ ನಡೀತಾ ಇದೆ ನಿಮ್ಮ ಒಂದು ಸಂಬಂಧ, ಆ ಥರ ಇಲ್ಲಿ ಅನ್ನಿಸ್ತಾ ಇದೆ. ಇಬ್ಬರಲ್ಲೂ ಒಳ್ಳೆ ಭಾವನೆಗಳಿದೆ, ಒಳ್ಳೆ ಫೀಲಿಂಗ್ಸ್ ಇದೆ, ಯಾಕೋ ಮನಸ್ಸಲ್ಲಿ ಬೇಜಾರಿದೆ. ಒಬ್ರಿಗೊಬ್ರಿಗೆ ಪ್ರೀತಿ ವಿಶ್ವಾಸಗಳಿದ್ರೂ, ಒಳ್ಳೆ ಸಂಬಂಧ ಇದ್ರೂ ಏನೋ ಹೇಳ್ಕೊಳ್ಳಾರ್ದಂಥ ಕೆಲವು ಭಾವನೆಗಳಿದೆ. ಈ ಸಂಬಂಧ ಮುಂದುವರಿಯುತ್ತಾ ಇಲ್ವಾ ಅನ್ನೋ ಅನುಮಾನಗಳೂ ಇದೆ. ಈ ಸಂಬಂಧದಲ್ಲಿ ಮುಂದೆ ಚೇಂಜ್ ಇರ್ಬೋದಾ ಆ ಥರನೂ ಅವ್ರು ಅಂದ್ಕೊಂಡಿದ್ದಾರೆ. ಯಾಕೆಂದರೆ ಇಷ್ಟೇ ಮನಸ್ಸಿದ್ರೂ ಏನೂ ಆ್ಯಕ್ಷನ್ ತಗೊಳಕ್ಕಾಗ್ತಾ ಇಲ್ಲ ಅನ್ನೋ ಒಂದು ಭಾವನೆ ಇದೆ ಇಲ್ಲಿ. ಇದಕ್ಕೆ ಯಾಕೆ ಆ್ಯಕ್ಷನ್ ತಗೊಳಕ್ಕಾಗ್ತಾ ಇಲ್ಲ ಅನ್ನೋದನ್ನ ಕೇಳೋಣ ಟ್ಯಾರೋ ಕಾರ್ಡ್ಸಿಂದ. ಅವ್ರು ನಿಮ್ಗೇನು ಹೇಳಬೇಕು ಅಂದ್ಕೊಂಡಿದ್ದಾರೆ. ಇದಕ್ಕೆ ಏನು ಬರುತ್ತೆ ಕಾರ್ಡ್ಸ್ ನೋಡೋಣ. ಇಲ್ಲೊಂದು 6 ಆಫ್ ಕಪ್ಸ್, ಏನೋ ಹಳೆ ನೆನಪುಗಳಿದೆ. ನೈಟ್ ಆಫ್ ಪೆಂಟಿಕಲ್ಸ್, ಮತ್ತೊಂದು ದಿ ಮೂನ್ ಕಾರ್ಡ್ ಬರ್ತಾ ಇದೆ, ಹಾಗೆ ಸ್ಟಾರ್ ಇದೆ, ಮತ್ತೊಂದು ದಿ ಹೈ ಪ್ರೀಸ್ಟೆಸ್. ಇಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಮತ್ತೊಂದು 3 ಆಫ್ ಕಪ್ಸ್, ಟೆಂಪರೆನ್ಸ್, ಮತ್ತೊಂದು ರೀಬರ್ತ್ ಬರ್ತಾ ಇದೆ. ಇಲ್ಲಿ ದಿ ಎಂಪ್ರೆಸ್ ಕಾರ್ಡ್, ಹಾಗೆ ಸನ್ ಕಾರ್ಡ್ ಇದೆ ಬಾಟಮ್ನಲ್ಲಿ. ನಿಮ್ಮನ್ನು ನೆನಪಿಸ್ಕೊಂಡಾಗ ತುಂಬ ಸಂತೋಷ ಇದೆ. ನಿಮ್ಗೇನಾದ್ರು ಹೇಳಬೇಕು ಅಂತ ಅನ್ಕೋತಾರೆ, ಆದರೆ ಪರಿಸ್ಥಿತಿ ಯಾಕೋ ಸರಿಯಾಗಿಲ್ಲ ಅವ್ರ ಕಡೆಯಿಂದ ಅನ್ನೋದಿದೆ. ಮಾನಸಿಕವಾಗಿ ಅಂಥ ಒಂದು ನೆಮ್ಮದಿ ಇಲ್ಲ. ಏನೋ ಕೆಲವು ಫೈನಾನ್ಷಿಯಲ್ ಇಶ್ಯೂಸ್ ಇರ್ಬೋದು, ಅಥವಾ ಫ್ಯಾಮಿಲಿ ಇಶ್ಯೂಸು ಇದೆ ಇಲ್ಲಿ. ಆದರೆ ಈ ಟೈಮಲ್ಲಿ ಸಮಾಧಾನವಾಗಿದ್ದಾರೆ. ನಿಮ್ಮ ಒಂದು ಸಂಬಂಧ ಬ್ಯಾಲೆನ್ಸ್ಡ್ ಆಗಿ ನಡ್ಕೊಂಡು ಹೋಗ್ತಾ ಇದೆ. ಯಾವುದೇ ವೈಮನಸ್ಸಿಲ್ಲ, ಜಗಳಗಳಿಲ್ಲ. ಆದರೆ ಇಲ್ಲೊಂದು ರೀಬರ್ತ್ ಇದೆಯಾ, ತುಂಬ ದೇವ್ರನ್ನ ಬೇಡ್ಕೊಳ್ಳೋದಿದೆ, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಿದೆ. ಮುಂದೆ ಎಲ್ಲ ಸರಿಯಾಗುತ್ತೆ, ಇಲ್ಲೊಂದು ರೀಬರ್ತ್ ಇದೆ, ಆ ಥರ ತುಂಬ ಯೋಚನೆ ಮಾಡ್ತಾರೆ. ಆದರೆ ಈ ನಡುವೆ ಯಾಕೋ ಸೈಲೆಂಟ್ ಆಗಿದ್ದಾರೆ ಆ ಥರ ಅನ್ನಿಸ್ತಾ ಇದೆ ನಿಮಗೆ. ಮನಸ್ಸಲ್ಲಿ ನಾನಾ ಥರವಾದ ಯೋಚನೆಗಳಿರೋದ್ರಿಂದ ಸೈಲೆಂಟ್ ಆಗಿದ್ದಾರೆ. ಆದರೆ ಮುಂದೆ ಇದೊಂದು ಆ್ಯಕ್ಷನ್ ತಗೋಬೋದಾ, ಆದರೆ ಮುಂದೆ ಇದು ನಡೆಯುತ್ತಾ, ಇಲ್ಲಿ ಮುಂದೆ ನೀವಿಬ್ರೂ ಜೀವನ ಪೂರ್ತಿ ಒಟ್ಟಿಗೆ ಇರ್ತೀರಾ, ಇಲ್ಲೊಂದು ಕಮಿಟ್ಮೆಂಟ್ ಇದೆಯಾ, ಆ ಥರ ಅನುಮಾನಗಳೂ ಇದೆ ಅವ್ರಿಗೆ. ಆದರೆ ಈ ಪರಿಸ್ಥಿತಿನಲ್ಲಿ ನಿಮ್ಗೇನು ಹೇಳೋಕ್ಕಾಗ್ತಾ ಇಲ್ಲ. ಆದರೆ ಇಲ್ಲಿ ಒಂದೇ ಒಂದು ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ, ಸಮಾಧಾನವಾಗಿರು.
ಮುಂದೆ ಏನಾದ್ರೂ ಆಗಬಹುದು. ಇಲ್ಲೊಂದು ರೀಬರ್ತ್ ಬರ್ತಾ ಇದೆ. ಮತ್ತೆ ಇದೆಲ್ಲ ಸರಿಯಾಗಬಹುದು ಅನ್ನೋ ಒಂದು ಮನಸ್ಸಿದೆ ಅವ್ರಿಗೆ. ಆದರೆ ನೀವು ಕಾಯ್ತಾ ಇದ್ದೀರಾ. ಇದಕ್ಕೆ ಯೂನಿವರ್ಸ್ ಕಾರ್ಡಿಂದ ಏನಿದೆ ನೋಡೋಣ. ಅವ್ರು ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ ಅದನ್ನು ಮುಂದೆ ನೋಡೋಣ. ಸೆಲೆಬ್ರೇಷನ್, ವಾವ್. ಮತ್ತೊಂದು ಪಾಲಿಟಿಕ್ಸ್, ಹಾಗೆ ಮೊರಾಲಿಟಿ, ರೈಟ್ನೆಸ್, ಮತ್ತೊಂದು ದಿ ಸೋರ್ಸ್. ನಿಮಗೆ ಸನ್ ಕಾರ್ಡ್ ಎರಡೆರಡು ಸರಿ ಬರ್ತಾ ಇದೆ. ಕರೇಜ್. ಮುಂದೆ ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿ ಇದೆ. ಇಲ್ಲಿ ಇದೆಲ್ಲ ಏನು ಹೇಳ್ತಾ ಇದೆ ನಿಮಗೆ? ಸೆಲೆಬ್ರೇಷನ್. ಮುಂದೆ ಸೆಲೆಬ್ರೇಟ್ ಮಾಡ್ತೀರಾ. ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದಿ ರೇಸ್. ಹಾಗಾಗಿ ಅವರು ಸಮಾಧಾನವಾಗಿದ್ದಾರೆ. ಇಲ್ಲಿ ಫ್ಯಾಮಿಲಿ ಇಶ್ಯೂಸ್ ಅಂತ ಹೇಳಿದೆ, ಅಥವಾ ಫೈನಾನ್ಷಿಯಲ್ ಇಶ್ಯೂಸ್, ಇಲ್ಲೇನೋ ಪಾಲಿಟಿಕ್ಸ್ ಇದೆ ಅನ್ನೋದು ಬರ್ತಾರೆ. ಆದರೆ ಸಮಾಧಾನವಾಗಿರು. ಏನೇ ತೊಂದರೆಗಳಿರಲಿ ಒಂದಲ್ಲ ಒಂದಿನ ಸರಿಯಾಗುತ್ತೆ. ಆ ಟೈಮ್ ರೈಟ್ನೆಸ್, ರೀಬರ್ತ್ ಅದು ಬಂದೇ ಬರುತ್ತೆ ಒಂದಲ್ಲ ಒಂದಿನ. ನಿಮ್ಮ ಆ ವಿಷಸ್ಗಳು ಏನೇ ಇರಲಿ, ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ, ದೇವ್ರಿಗೆ ಬೇಡ್ಕೊಂಡಿದ್ದೀರಾ, ಆದರೆ ಸರಿಯಾಗುತ್ತೆ. ಲೈಫಲ್ಲಿ ಒಂದು ಬೆಳಕು ಅಂತ ಇದೆ ನಿಮ್ಮ ಲೈಫಲ್ಲಿ. ಇದನ್ನೆಲ್ಲ ಅವರು ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ. ಯಾರದೇ ಪಾಲಿಟಿಕ್ಸ್ ಇರಲಿ, ಮೂರನೇ ವ್ಯಕ್ತಿ ಅಂದರೆ ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು, ಅಥವಾ ಏನೋ ಫೈನಾನ್ಷಿಯಲ್ ಇಶ್ಯೂಸ್ ಇರಬಹುದು, ಗ್ರ್ಯಾಜುಯಲ್ ಆಗಿ ಕಡಿಮೆ ಆಗುತ್ತೆ. ಮಿರಾಕಲ್ಸ್ ಒಂದೇ ದಿವಸದಲ್ಲಿ ಆಗಲ್ಲ. ಹಾಗಾಗಿ ಇಲ್ಲೊಂದು ರೀಬರ್ತ್ ಇದೆ, ರೈಟ್ನೆಸ್ ಇದೆ. ಆ ಟೈಮ್ ಬಂದವಾಗ ಎಲ್ಲ ಸರಿಯಾಗುತ್ತೆ. ಆದರೆ ಅದಕ್ಕೆ ಹೆಚ್ಚು ಕಾಲ ಏನೂ ಬೇಕಾಗಿಲ್ಲ. ಸದ್ಯದಲ್ಲೇ ನಿಮ್ಮ ಪರಿಸ್ಥಿತಿಗಳು ಸುಧಾರಿಸೋ ಸಾಧ್ಯತೆ ಕಾಣ್ತಾ ಇದೆ. ಯಾಕೆಂದರೆ ಸನ್ ಕಾರ್ಡ್ ನಿಮಗೆ ಎರಡೆರಡು ಸರಿ ಬಂದಿದೆ. ಲೈಫಲ್ಲಿ ಪಾಸಿಟಿವಿಟಿ ಇದೆ. ಇದಕ್ಕೆ ಒರಾಕಲ್ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಇವತ್ತಿನ ದಿವಸ ಅವರು ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ನಿಮಗೆ ಸಮಾಧಾನವಾಗಿರು ಆ ಥರ ಹೇಳ್ತಾ ಇದ್ದಾರೆ. ಇಲ್ಲೊಂದು ರೀಬರ್ತ್ ಇದೆ. ಯಾವತ್ತಿದ್ರೂ ಎಲ್ಲ ಸರಿಯಾಗುತ್ತೆ. ಫುಲ್ಫಿಲ್ಮೆಂಟ್ ನೋಡಿ ಹೇಗೆ ಬರ್ತಾ ಇದೆ ಅಂತ. ಸ್ಟಿಲ್ನೆಸ್, ಮತ್ತೊಂದು ಸಾಲಿಟ್ಯೂಡ್, ಹಾಗೆ ಇಲ್ಲೊಂದು ಪೊಟೆನ್ಷಿಯಲ್, ನ್ಯೂ ಬಿಗಿನಿಂಗ್ಸ್, ಮತ್ತೆ ನಿಮ್ಮ ಸಂಬಂಧದಲ್ಲಿ, ನಿಮ್ಮ ಫ್ರೆಂಡ್ಶಿಪ್ನಲ್ಲಿ, ಈ ಒಂದು ರಿಲೇಶನ್ಶಿಪ್ನಲ್ಲಿ ನ್ಯೂ ಬಿಗಿನಿಂಗ್ ಇದೆ ಅಂತ ಹೇಳ್ತಾ ಇದೆ. ಫುಲ್ಫಿಲ್ಮೆಂಟ್, ನಿಮ್ಮ ಲೈಫಲ್ಲಿ ಒಂದು ಬೆಳಕಿದೆ ಅಂತ ಹೇಳಿದೆ. ಸ್ಟಿಲ್ನೆಸ್, ಈಗ ಲೋ ಎನರ್ಜಿನಲ್ಲಿ ನಡೀತಾ ಇದೆ. ಲೋ ಕಮ್ಯುನಿಕೇಷನ್ ಇದೆ. ಹೆಚ್ಚು ಮಾತುಕತೆ ಇಲ್ಲ, ಸೈಲೆಂಟ್ ಆಗಿದ್ದಾರೆ. ಆದರೆ ನಿಮಗೆ ಈ ಮುಖಾಂತರ ಮೆಸೇಜ್ಗಳು ಕೊಡ್ತಾ ಇದ್ದಾರೆ. ಎಷ್ಟೇ ಒಂಟಿತನ ಇರಲಿ, ಬೇಜಾರಿರಲಿ, ಲೋ ಎನರ್ಜಿನಲ್ಲಿರಲಿ, ಆದರೆ ಇಲ್ಲೊಂದು ನಿಮಗೆ ಕರೇಜ್ ಬಂದಿತ್ತು, ಹಾಗೆ ಪೊಟೆನ್ಷಿಯಲ್ ಇದೆ. ಈ ಸಂಬಂಧ ಮುಂದೆ ನಡ್ಕೊಂಡು ಹೋಗುತ್ತೆ. ಆ ಒಂದು ಪಾಸಿಟಿವಿಟಿ ಇದೆ. ಮತ್ತೆ ನಿಮ್ಮ ಜೀವನ ಹೊಸದಾಗಿ ಶುರು ಆಗುತ್ತೆ. ನೀವಿಬ್ರು ಮತ್ತೆ ಕನೆಕ್ಟ್ ಆಗ್ತೀರಾ. ಇದಕ್ಕೆಲ್ಲ ಸ್ವಲ್ಪ ಕಾಲಾವಕಾಶ ಕೊಡು ಆ ಥರ ಕೇಳ್ತಾ ಇದ್ದಾರೆ. ಆ ಟೈಮ್ ಬಂದಾಗೆಲ್ಲ ಸರಿಯಾಗುತ್ತೆ. ನಿಮ್ಮ ಜೊತೆ ನಾನಿದ್ದೀನಿ ಆ ಥರ ಹೇಳ್ತಾ ಇದ್ದಾರೆ. ಇದಕ್ಕೆ ಒಂದೇ ಒಂದು ಮೆಸೇಜ್ ನೋಡೋಣ ಏನಿದೆ ಅಂತ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಎ ಪಾರ್ಟ್ ಆಫ್ ಮೈ ಲೈಫ್ ಆ ಥರ ಹೇಳ್ತಾ ಇದ್ದಾರೆ. ಇದೆಲ್ಲ ನಿಮ್ಗೇನು ಹೇಳ್ತಾ ಇದೆ? ಸ್ವಲ್ಪ ದಿನ ಸಮಾಧಾನವಾಗಿರು, ನಾನು ನಿನ್ನ ಜೊತೆ ಇದ್ದೀನಿ, ಧೈರ್ಯವಾಗಿರು. ಐ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಎ ಪಾರ್ಟ್ ಆಫ್ ಮೈ ಲೈಫ್ ಆ ಥರ ಹೇಳ್ತಾ ಇದ್ದಾರೆ. ನಿಮಗೆ ಇವತ್ತೊಂದು ದಿವಸ ಅವರು ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಯಾಕೆಂದರೆ ನೀವು ಅವ್ರ ಜೀವನದಲ್ಲಿ ಇದ್ದೀರಾ. ಅವ್ರಿಗೆ ಅದೇ ಸಂತೋಷ ಕೊಡ್ತಾ ಇದೆ. ಆ ಒಂದು ಮೆಸೇಜ್ ನಿಮಗೆ ಇವತ್ತೊಂದು ದಿವಸ ಹೇಳ್ತಾ ಇದ್ದಾರೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. Be happy always.